ಓಂ ನಮಃ ಶಿವಾಯ. ಸ್ವಾಮಿ ಕುಲಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜೂನ್ 3ನೇ ವಾರ ಈ ರಾಶಿಗಳಿಗೆ ಅದೃಷ್ಟ. ಹಾಗೆಯೇ ಬುಧಾದಿತ್ಯ ಲಕ್ಷ್ಮೀನಾರಾಯಣ ಯೋಗದಿಂದ ಧನ ಸಂಪತ್ತು ಯಾವ ರಾಶಿಗೆ ಅನ್ನೋದನ್ನೇ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ವಿಧವಾದಂಥ ಅಂದರೆ ಮಾಹಿತಿ ಉಳ್ಳಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಅದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಡೀಟೇಲ್ ಹಾಕಿ, ರಾಶಿ ನಕ್ಷತ್ರವನ್ನು ತಿಳಿಸಿ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕತೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು, ಅದಕ್ಕೂ ನಾನು ಉತ್ತರಿಸ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಆದರೆ ಸಮಸ್ಯೆನ ಬರೆಯುವಾಗ ಡೀಟೇಲ್ ಆಗಿ ಬರೆದು ಕಳುಹಿಸಿ, ಇಲ್ಲಾಂದರೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಹಾಗೆ ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಗುರುಕಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜೂನ್ 3ನೇ ವಾರ ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುವಂಥದ್ದು. ಈ ಶುಭ ಯುಗಗಳ ಜೊತೆಗೆ ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟ. ಜೂನ್ ತಿಂಗಳ 3ನೇ ವಾರದಲ್ಲಿ 2 ರಾಜಯೋಗಗಳಾದ ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗಗಳು ರೂಪುಗೊಳ್ಳುವಂಥದ್ದು. ಈ ವಾರ ಶುಕ್ರ ಮತ್ತು ಬುಧ ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗಲಿದೆ. ಹಾಗೆ ಇದೇ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಸಂಚಾರ ಮಾಡುವುದರಿಂದ ಬುಧಾದಿತ್ಯ ಯೋಗ ರೂಪುಗೊಳ್ಳಲಿದೆ. ಆದ್ದರಿಂದ ಈ ವಾರ ಯಾವ ರಾಶಿಗಳ ಜನರು ವೃತ್ತಿ, ಕುಟುಂಬ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ ಮತ್ತು ಯಶಸ್ಸನ್ನು ಪಡೆಯುವಂಥದ್ದು. ಮತ್ತು ಈ ವಾರದ ಅದೃಷ್ಟ ರಾಶಿಗಳು ಯಾವುದು? ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿನ ರಾಜಯೋಗಗಳು, ಗ್ರಹಗಳಿಂದ ಉಂಟಾಗುವ ರಾಜಯೋಗಗಳು 12 ರಾಶಿಗಳ ಮೇಲೂ ಪರಿಣಾಮ ಬೀರುವಂಥದ್ದು. ಆದರೆ ಕೆಲವರಿಗೆ ತುಂಬಾ ಚೆನ್ನಾಗಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಮ ಆಗಿರುತ್ತೆ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಕೆಟ್ಟದಂತೂ ಯಾರಿಗೂ ಆಗೋದಿಲ್ಲ. ಕೆಲವು ರಾಶಿಗಳ ಗ್ರಹಗತಿ ಏನೂ ಚೆನ್ನಾಗಿಲ್ಲದಿದ್ದರೂ ಕೂಡ ಇಂಥ ಒಂದು ಕೆಲವು ಗ್ರಹಗಳ ಸಂಚಾರದಿಂದ ಅವರಿಗೆ ಕೆಲವೊಂದು ವಿಷಯದಲ್ಲಿ ತುಂಬಾ ಒಳ್ಳೆಯದಾಗುವುದು. ಹಾಗೆಯೇ ವೃಷಭ ರಾಶಿ, ಈ ವಾರ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ವೃಷಭ ರಾಶಿಯವರ ಅದೃಷ್ಟ ಈ ವಾರ ಬೆಳಗಲಿದೆ. ಈ ವಾರ ನಿಮಗೆ ಉತ್ತಮ ಅವಕಾಶಗಳು ಲಭಿಸುವುದು. ತಂದೆ, ತಾಯಿ ಮತ್ತು ಇಡೀ ಕುಟುಂಬದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ನಿಮ್ಮ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವಿರುವುದು. ವ್ಯಾಪಾರಿಗಳಿಗೆ ಇದು ಶುಭ ಸಮಯ. ಈ ವಾರ ನಿಮಗೆ ಆಸ್ತಿ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಧನ ಲಾಭ ಆಗಲಿದೆ. ಆದರೆ ಈ ವಾರ ತುಂಬಾ ಒಳ್ಳೆಯ ಒಂದು ಲಾಭದಾಯಕವಾಗಿದೆ ಮತ್ತು ಈ ವಾರ ತುಂಬಾ ಒಂದು ಒಳ್ಳೆಯದು ಇದೆ ಯಾರಿಗೆ? ವೃಷಭ ರಾಶಿಯವರಿಗೆ. ಮತ್ತು ಆದಷ್ಟು ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಮಿಥುನ ರಾಶಿ, ಈ ವಾರ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಲಭಿಸಲಿದೆ. ಮಿಥುನ ರಾಶಿಯವರಿಗೆ ಈ ವಾರ ಲಾಭದಾಯಕ. ನೀವು ಈ ವಾರ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು. ನಿಮಗೆ ಸಾಧ್ಯವಾದಷ್ಟು ಶ್ರಮವಹಿಸಿ ಕೆಲಸ ಮಾಡಿದರೆ ಒಳ್ಳೆಯದು. ಹಾಗೆಯೇ ಈ ವಾರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಪಡೆಯುವಿರಿ. ಒಳ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವಿರುವುದು. ಈ ವಾರ ನಿಮ್ಮ ತಂದೆ ತಾಯಿಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ. ವೃತ್ತಿಯಲ್ಲಿ ಯಶಸ್ಸು ಗಳಿಸಲು ನಿಮಗೆ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಹಾಗೆಯೇ ಕಟಕ ರಾಶಿ, ಈ ವಾರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಈ ವಾರ ಕಟಕ ರಾಶಿಯ ಜನರಿಗೆ ಉತ್ತಮವಾಗಿರಲಿದೆ. ವೃತ್ತಿ, ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಲು ನಿಮಗೆ ಈ ವಾರ ಸಾಧ್ಯವಾಗುತ್ತೆ. ಈ ವಾರ ನೀವು ಸಕಾರಾತ್ಮಕ ಫಲಗಳನ್ನು ಪಡೆಯುವಿರಿ. ನಿಮ್ಮ ಆರ್ಥಿಕ ಸ್ಥಿತಿ ಈ ವಾರ ಮೊದಲಿಗಿಂತ ಉತ್ತಮವಾಗಿರುವುದು. ನಿಮಗೆ ಸಂಪತ್ತು ಖರೀದಿಸುವ ಯೋಗವಿರುವುದು. ನಿಮ್ಮ ವೃತ್ತಿ ಜೀವನ ಈ ವಾರ ಉತ್ತಮವಾಗಿರಲಿದೆ. ನಿಮಗೆ ಉತ್ತಮ ಅವಕಾಶಗಳು ಲಭಿಸುವುದು. ಕೆಲಸವನ್ನು ಬದಲಾಯಿಸಬೇಕೆಂದವರಿಗೆ ಈ ವಾರ ಶುಭವಾಗಿರಲಿದೆ, ತುಂಬ ಒಳ್ಳೆಯದಿದೆ. ಈಗ ಅಷ್ಟಮ ಶನಿ ಇದ್ದರೂ ಕೂಡ ಗುರುಬಲ ಇರುವಂಥದ್ದು ಕಟಕ ರಾಶಿಯವರಿಗೆ. ಆದ್ದರಿಂದ ಒಂದು ಅಷ್ಟಮ ಶನಿಯ ಪ್ರಭಾವದಿಂದ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಗುರುಬಲದಿಂದ ಆದಷ್ಟು ಕಡಿಮೆ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ಧನುರಾಶಿ. ಈ ವಾರ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಧನುರಾಶಿಯ ಜನರಿಗೆ ಈ ವಾರ ಶುಭವಾಗಲಿದೆ. ಈ ವಾರ ನೀವು ಮಾಡುವ ಬದಲಾವಣೆಯಿಂದ ಯಶಸ್ಸು ಗಳಿಸುವಂಥದ್ದು. ಮನೆಯವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರಿಂದ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಜಾಸ್ತಿಯಾಗಿ. ಹಾಗೆಯೇ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುವುದು. ಗೆಳೆಯರೊಂದಿಗೆ ಶುಭ ಸಮಯವನ್ನು ತುಂಬ ಕಳೆಯುತ್ತೀರಿ ಈ ವಾರ. ವ್ಯಾಪಾರಿಗಳಿಗೆ ಇದು ಶುಭ ಸಮಯವಾಗಿರಲಿದೆ. ಹಾಗೆಯೇ ನಿಮಗೆ ಅತ್ಯುತ್ತಮ ಅವಕಾಶಗಳು ಲಭಿಸುವುದು, ಅತ್ಯುತ್ತಮ ಅವಕಾಶಗಳು ದೊರೆಯುವುದು. ಅದರಿಂದ ತುಂಬಾ ಒಳ್ಳೆಯದಾಗುವಂಥದ್ದು. ಇದು ಧನುರಾಶಿಯವರಿಗೆ ಈ ವಾರ ಒಂದು ಒಳ್ಳೆಯ ಒಂದು ಅದೃಷ್ಟದ ಒಂದು ದಿನಗಳು ಅಂತಲೇ ಹೇಳಬಹುದು. ನೆಕ್ಸ್ಟ್ ಬರುವಂಥದ್ದು ಅದು ತುಲಾರಾಶಿ. ತುಲಾರಾಶಿಗೆ ಹೇಗಿದೆ ಈ ಒಂದು ಜೂನ್ ತಿಂಗಳ 3ನೇ ವಾರ? ಯಾವುದರಲ್ಲಿ ಒಳ್ಳೆಯದಾಗುವಂಥದ್ದು ಅಂತ ನೋಡೋದಾದರೆ, ಈ ವಾರ ತುಲಾರಾಶಿಯವರು ಅದೃಷ್ಟಶಾಲಿ ಆಗಿರಲಿದೆ. ಅಂದರೆ ಈ ವಾರ ತುಂಬ ಅದೃಷ್ಟಶಾಲಿ ವಾರ.
ಹಾಗೆಯೇ ಈ ವಾರ ತುಲಾರಾಶಿಯವರ ಮನೆ ವೃತ್ತಿಯ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ನೋಡುವಂಥದ್ದು. ಈ ವಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರಗೊಳಿಸಲು ನಿಮಗೆ ಸಾಧ್ಯವಾಗುವಂಥದ್ದು. ಈ ವಾರ ನಿಮಗೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಲಭಿಸುವುದು. ಹಾಗೆಯೇ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸಲಿದೆ. ಮನೆಯಲ್ಲಿ ಶಾಂತಿಯ ವಾತಾವರಣವಿರುವುದು. ಕೆಲಸ ಹುಡುಕ್ತಾ ಇರುವವರಿಗೆ ಉತ್ತಮ ಅವಕಾಶಗಳು ಕೂಡ ದೊರಕುವುದು. ಕೆಲಸದಲ್ಲಿ ನಿಮ್ಮ ಅಪೂರ್ಣ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸಲು ಈ ವಾರ ಪ್ರಯತ್ನಿಸಿ, ಖಂಡಿತವಾಗಲೂ ಪೂರ್ಣಗೊಳ್ಳುತ್ತೆ. ಆದಷ್ಟು ಈ ವಾರ ನಮಗೆ ತುಂಬಾ ಚೆನ್ನಾಗಿದೆ. ತುಲಾರಾಶಿಯವರು ಕೂಡ ಪಂಚಮಾಷ್ಟಮ ಶನಿ ಪ್ರಭಾವ ಇದ್ದು ಕೂಡ ಗುರುಬಲ ಕೂಡ ಇಲ್ಲ. ಆದರೂ ಇವತ್ತು ಕೆಲವು ಗ್ರಹಗಳ ಒಂದು ಸಂಚಾರ ಅಥವಾ ಅದರಿಂದ ಉಂಟಾಗುವ ರಾಜಯೋಗಗಳಿಂದ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.